ಸದ್ಯ ರಾಜಕಾರಣದಲ್ಲಿ ಬಿಜೆಪಿ ಸಾಕಷ್ಟು ಸ್ಟ್ರಾಂಗ್ ಆಗಿದೆ. ವಿಷಯ ಇಷ್ಟೇ, ನಾಗೇಂದ್ರ ಅವರ ರಾಜೀನಾಮೆಗೆ ಪಟ್ಟು. ಈ ನಾಗೇಂದ್ರ ಅವರ ರಾಜೀನಾಮೆಗೆ ಪಟ್ಟು ಹಿಡ್ಕೊಂಡು ಸದನ ಕಲಾಪವನ್ನು ಮೊದಲ ದಿನದಿಂದ ಇಲ್ಲಿಯವರೆಗೂ ಕೂಡ ಸರಿಯಾಗಿ ನಡೆಯೋದಕ್ಕೂ ಕೂಡ ಬಿಡದೆ ಇದೊಂದೇ ವಿಚಾರವನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆ ಮಾಡಿಕೊಂಡು ಬಂದಿದೆ. ಈ ಎಲ್ಲ ಸೂಕ್ಷ್ಮತೆಗಳನ್ನು ನೋಡ್ಕೊಂಬಂದರೆ ಎಲ್ಲೋ ಒಂದು ಕಡೆ ನಾಗೇಂದ್ರ ಅವರ ತಲೆದಂಡ ಆಗುತ್ತಾ? ಸೊ ಇದು ಇವತ್ತಿನ ವಿಚಾರ. ಒಂದು ಹಂತದಲ್ಲಿ ನಾಗೇಂದ್ರ ಅವರ ರಾಜೀನಾಮೆ ಪಡೆದೇ ಕೂರಬೇಕು ಅನ್ನೋದು ಬಿ ಜೆ ಪಿಯ ಲೆಕ್ಕಾಚಾರ. ಆದರೆ ಯಾವ ಕಾರಣಕ್ಕೂ ನಾಗೇಂದ್ರ ಅವರ ರಾಜೀನಾಮೆಯನ್ನು ಕೊಡಿಸಬಾರ್ದು, ರಾಜೀನಾಮೆ ಕೊಡೋದಕ್ಕೆ ಪ್ರಮುಖವಾದಂಥ ಕಾರಣಗಳೇ ಇಲ್ಲ ಅನ್ನೋ ವಾದ ಕಾಂಗ್ರೆಸ್ ಅವ್ರದ್ದು. ಈ ವಾದ ವಿವಾದ ಆರೋಪ ಪ್ರತ್ಯಾರೋಪಗಳು ಏನೇ ಇದ್ರೂ ಕೂಡ ಈಗ ಸದ್ಯಕ್ಕೆ ನಾಗೇಂದ್ರ ಅವರ ತಲೆದಂಡ ಆಗುತ್ತೆ. ಇದು ಕ್ವಶನ್ ಮಾರ್ಕ್. ಎಸ್, ನಾಗೇಂದ್ರ ಅವರ ರಾಜೀನಾಮೆ ಬೇಕು ಬೇಡ ಅನ್ನೋ ಚರ್ಚೆ ಈಗ ಕಾಂಗ್ರೆಸ್ ವಲಯದಲ್ಲೇ ಆಗ್ತಾ ಇದೆ ಅನ್ನೋದಿದೆಯಲ್ಲ, ಬಹಳ ವಿಶೇಷ. ಅದ್ರ ಬಗ್ಗೆ ನಾವು ಮಾತಾಡೋದಕ್ಕೆ ಒಂದಷ್ಟು ವಿಚಾರಗಳಿವೆ. ನನ್ನ ಜೊತೆ ಪ್ರಹ್ಲಾದ್ ಇದ್ದಾರೆ. ಪ್ರಹ್ಲಾದ್, ನಿಮಗೆ ಗೊತ್ತು ನಾಗೇಂದ್ರ ಅವರ ವಿಚಾರ ಆರಂಭದಿಂದ ಗದ್ದಲ ಎಬ್ಸಿದ್ದು, ಸದನ ಹಾಳಾಗಿದ್ದು ಎಲ್ಲವೂ ವ್ಯರ್ಥ ಆಗಿದೆ. ಆದರೆ ಇನ್ನು ಕೇವಲ 3-4 ದಿನ ಆದರೆ ಈ ಕಲಾಪ ಅಂತ್ಯ ಆಗುತ್ತೆ. ಆದರೆ ಇಡೀ ಕಲಾಪದಲ್ಲಿ ನಾಗೇಂದ್ರ ಅವರೇ ಹೈಲೈಟ್ ಆಗಿದ್ದು. ಅವರ ಏನು ಈ ಸಿನಿಮಾ 100 ಡೇಸ್ ಹೋಯ್ತು ಅಂತಲ್ಲ, ಹಂಗೆ ನಾಗೇಂದ್ರ ಅವರ ದಿನಗಳೇ ಸದನದಲ್ಲಿ ಫುಲ್ ಚರ್ಚೆ ಆಯ್ತು. ಹೌದು, ಪ್ರತಿಧ್ವನಿಸ್ತಾ ಹೋಯ್ತು. ಈಗ ಎಲ್ಲ ಒಂದ್ ಕಡೆಗೆ ಒಂದು ಮಾತು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ವಲಯದಲ್ಲಿ ಕಾಂಗ್ರೆಸ್ನ ಒಂದಷ್ಟು ಮುಖಂಡರು, ನಾಯಕರು, ಶಾಸಕರುಗಳು ಸೇರ್ಕೊಂಡು ಒಂದು ವರ್ಗ ನಾಗೇಂದ್ರ ಅವರ ರಾಜೀನಾಮೆ ಪಡಬೇಕು ಅನ್ನೋದು ಅವರ ಒತ್ತಾಯ. ಸೊ ನೀವು ಹೇಳಿದ್ರಿ ಆಲ್ರೆಡಿ ಈಗಾಗಲೇ ಎಲ್ಲ ರೀತಿಯಾದ ಒಂದು ಪೀಠಿಕೆ ಹಾಕಿಬಿಟ್ರಿ. ಬಟ್ ಸದ್ಯಕ್ಕೆ ಇಲ್ಲಿ ನೋಡ್ಬೇಕಾದ್ರೆ ಸರ್, ಕಾಂಗ್ರೆಸ್ ಪಕ್ಷದಲ್ಲಿ ಯಾವಾಗ ಮಂತ್ರಿಮಂಡಲ ವಿಸ್ತಾರವಾಯಿತು ಆ ದಿನಗಳಿಂದಲೂ ಸಹ ಈ ಒಂದು ರೀತಿಯಾದ ಅಸಮಾಧಾನ ಇದ್ದೇ ಇದೆ, ಅದರಲ್ಲಿ ಏನು ನೋ ಡೌಟ್. ಆದ್ರೆ ಈ ನಾಗೇಂದ್ರ ವಿಚಾರಕ್ಕೆ ಬಂದ್ರೆ ಸಾಕಷ್ಟು ಕಳಂಕ ಇದೆ ಅನ್ನೋ ಒಂದು ಆರೋಪನೂ ಬಿಜೆಪಿ ಮಾಡ್ತಾ ಇದೆ. ವಾಲ್ಮೀಕಿ ಹಗರಣದ ಆರೋಪ ಮಾಡ್ತಾ ಇದೆ. ಜೊತೆಗೆ ನಾಗೇಂದ್ರ ಅವರು ಕ್ಷೇತ್ರದಲ್ಲಿ ಸಾಕಷ್ಟು ಟಚ್ ಇಲ್ಲ ಜನರ ಜೊತೆಗೆ, ಬರೀ ಬೆಂಗಳೂರು, ಈ ರೀತಿಯಾದ ಬೇರೆ ಬೇರೆ ರೀತಿಯಾದ ಆರೋಪಗಳನ್ನು ಮಾಡ್ತಾರೆ. ಆದ್ರೆ ಇಲ್ಲಿ ನೋಡ್ಬೇಕಾದ್ರೆ ಸಚಿವ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಇದ್ದ ಅಸಮಾಧಾನ ಇನ್ನೂ ಸಹ ಮುಂದುವರಿತಾ ಇದೆ. ನೀವು ಹೇಳಿದಂಗೆ ನಾಗೇಂದ್ರ ಅವರನ್ನ ಕೈ ಬಿಡ್ಲೇಬೇಕು ಅನ್ನೋದು ಕಾಂಗ್ರೆಸ್ ಲೆಕ್ಕಾಚಾರ ಇಲ್ಲ ಸದ್ಯದ ಮಟ್ಟಿಗೆ. ಒಂದು ಏನಾಗಿದೆ ಅಂದ್ರೆ ಸರ್, ಅದು ಕೆಲವರು ಅಂದ್ರೆ ಈಗ ಸದ್ಯಕ್ಕೆ ಅಸಮಾಧಾನಿತರಿದ್ದಾರಲ್ಲ ಸರ್, ಈಗ ಅವರು ವಂಚಿತರಾಗಿದ್ದಾರೆ ಸಚಿವ ಸ್ಥಾನವನ್ನ, ಪಕ್ಷಕ್ಕಾಗಿ ದುಡ್ದಿದ್ದಾರೆ, ಸುಮಾರು ಜನ ಹಿರಿಯರಿದ್ದಾರೆ. ಸೊ ಅಂತವರು ವಂಚಿತರಾದ್ರೆ ಸೊ ಇಂಥ ಕಳಂಕಿತರನ್ನ ತಂದು ಮತ್ತೆ ಯಾಕೆ ಡ್ಯಾಮೇಜ್ ಮಾಡ್ಕೋತೀರಿ ಅನ್ನೋ ಒಂದು ವಾದ ಕಾಂಗ್ರೆಸ್ ಪಕ್ಷದ ಒಂದು ವರ್ಗದಲ್ಲಿ, ಒಂದು ವಲಯದಲ್ಲಿ ಕೇಳಿ ಬರ್ತದೆ. ಸೊ ಹೀಗಾಗಿ ನಾಗೇಂದ್ರ ಅವರ ರಾಜೀನಾಮೆ ಪಡೆಯಬೇಕು ಅನ್ನೋದು ಬಿಜೆಪಿಯ ವಾದ. ಆದ್ರೆ ಕಾಂಗ್ರೆಸ್ ವಾದ ನಾಗೇಂದ್ರ ಸರ್ಕಾರಕ್ಕೆ ಬೆಂಬಲವಾಗಿ ನಿಲ್ತಾರೆ, ನಾಗೇಂದ್ರ ದಲಿತ ನಾಯಕರು ಅನ್ನೋ ಒಂದು ಶೆಲ್ಟರ್ ಅನ್ನ ಕಾಂಗ್ರೆಸ್ ಅವರು ಪಡಿತಾ ಇದ್ದಾರೆ. ಪದೇ ಪದೇ ದಲಿತ ನಾಯಕ ಅನ್ನೋ ಪದ ಬೇಕು ಅಂತ, ಯಾಕೆ ಬೇರೆ ದಲಿತ ರಕ್ಷಣೆ ಬೇಕಲ್ಲ ಸರ್. ಈಗ ನೀವು ಹೇಳಿದಕ್ಕೆ ಬರ್ತೀನಿ, ಅಲ್ಲಿ ನಾಗೇಂದ್ರ ಅವರ ವಿಚಾರವಾಗಿ ದಲಿತ ನಾಯಕರನ್ನ ರಾಜೀನಾಮೆ ಕೊಡಿಸ್ತೀರಾ ಅನ್ನೋ ಮಾತುಗಳು ಬರ್ತವೆ. ಆದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ದಲಿತ ನಾಯಕರು ಬಹಳಷ್ಟು ಜನ ಇದ್ದಾರೆ, ಅವ್ರನ್ನೇ ಕರ್ಕೊಂಡ್ಬಂದು ದಲಿತಕ್ಕೆ ಸ್ಥಾನ ಕೊಟ್ಬಿಡಿ, ದಲಿತ ಸಮುದಾಯ. ಅದನ್ನೇ ಅಬ್ಜೆಕ್ಷನ್ ಮಾಡ್ತಾ ಇಲ್ಲ ಸರ್. ಈಗ ನಾಗೇಂದ್ರ ತೆಗಿರಿ, ಬೇರೆಯವ್ರು ಯಾರಾದ್ರೂ ಕೊಡ್ರಿ ಅಂದ್ರೆ ಈ ಹೋರಾಟಗಳಲ್ಲಿ ಸ್ಪಷ್ಟತೆ ಅನ್ನೋದು ಅವ್ರಿಗೆ ಇಲ್ವೇ ಇಲ್ಲ. ಬರೀ ಒನ್ ಲೈನ್ ಅಜೆಂಡಾ. ಈಗ ನಾಗೇಂದ್ರ ರಾಜೀನಾಮೆ ಕೊಡ್ಬೇಕು ಅಷ್ಟೇ, ನಾವು ಗೆಲ್ತೀವಿ. ಯಾಕಂದ್ರೆ ಸರಿ, ಹೈಕಮಾಂಡ್ ವಿಚಾರ, ಹೈಕಮಾಂಡ್ ಸಂಸ್ಕೃತಿ ಬಗ್ಗೆ ನಾವು ಮಾತನಾಡಿದಾಗ ಹೈಕಮಾಂಡ್ ಸಂಸ್ಕೃತಿ ಆ ರೀತಿಯಾಗಿದೆ. ಅಲ್ಲಿಂದ ಯಾವ ರೀತಿಯಾದ ಒಂದು ಆದೇಶ ಬರುತ್ತೆ, ಒಂದು ಸಂದೇಶ ಬರುತ್ತೆ, ಅದನ್ನ ಪಾಲನೆ ಮಾಡ್ಲೇಬೇಕು. ಅದು ಕಾಂಗ್ರೆಸ್ ಆಗಿರ್ಬಹುದು, ಬಿಜೆಪಿ ಆಗಿರ್ಬಹುದು, ಅಥವಾ ಇನ್ಯಾವ ರಾಷ್ಟ್ರೀಯ ಪಕ್ಷನೂ ಆಗಿರಬಹುದು. ಈ ಕಾರಣಕ್ಕಾಗಿ ಎಲ್ಲ ಒಂದ್ ಕಡೆ ನೋಡ್ಬೇಕಾದ್ರೆ ನಾಗೇಂದ್ರ ಅವರ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಬಿಜೆಪಿ ಬಿಡಲ್ಲ, ಕಾಂಗ್ರೆಸ್ ನಾವು ತೆಗೆದು ಹಾಕಲ್ಲ ಅನ್ನೋ ಒಂದು ಸನ್ನಿವೇಶ ಇದೀಗ ಸದ್ಯ ನಿರ್ಮಾಣವಾಗಿದೆ. ನಾಗೇಂದ್ರ ಅವರನ್ನ ಸಂಪುಟದಿಂದ ಬಿಡೋ ಸಾಧ್ಯತೆಗಳನ್ನ ನಾವಿಲ್ಲಿ ತಳ್ಳಿ ಹಾಕುವಂತಿಲ್ಲ. ಯಾಕಂದ್ರೆ ಆಗಸ್ಟ್ 13ರಿಂದ ಸದನ ಪ್ರಾರಂಭವಾಯಿತು. ಇವತ್ತು ಆಗಸ್ಟ್ 24, ಉಳಿದಿದ್ದು 2-3 ದಿನಗಳಷ್ಟೇ. ಇಷ್ಟು ದಿನಗಳಲ್ಲಿ ಇಡೀ ಸದನ, ಎರಡೂ ಮನೆ, ವಿಧಾನ ಪರಿಷತ್ ಆಗಿರ್ಬೋದು, ವಿಧಾನಸಭೆ ಆಗಿರ್ಬೋದು, ಎರಡೂ ಸದನ ಸಹ ಬಲಿಯಾಗಿರುವಂತದ್ದು ಕೇವಲ ಒಂದೇ ಒಂದು ಕಾರಣ, ನಾಗೇಂದ್ರ ಅವರ ರಾಜೀನಾಮೆ ವಿಚಾರ.
ಆದ್ರೂ ಸಹ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನವರು ಪಟ್ಟು ಹಿಡಿದು ಹಠ ಹಿಡಿದು ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಪ್ರಶ್ನೋತ್ತರ ಕಲಾಪವನ್ನ ನಡೆಸೋ ಲೆಕ್ಕಾಚಾರದಲ್ಲೂ ಸಹ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಬಟ್ ಅದು ನಿಜವಾಗ್ಲೂ ಅಂದ್ರೆ ನಿರೀಕ್ಷಿತ ಮಟ್ಟದಲ್ಲಿ ಸಾಧ್ಯ ಆಗಲ್ಲ. ಸದನ ಯಾವಾಗ್ಲೂ ಸೈಲೆಂಟ್ ಆಗಿದ್ರೆ, ಎಲ್ಲರೂ ಕೇಳಿಸ್ಕೊಳ್ತಿದ್ರೆ, ಒಬ್ಬ ಸಚಿವ ಉತ್ತರ ಕೊಡ್ತಿದ್ರೆ, ಒಬ್ಬ ಶಾಸಕ ಪ್ರಶ್ನೆ ಕೇಳ್ತಿದ್ರೆ ಅದಕ್ಕೊಂದು ಘನತೆ, ಗೌರವ, ಜೊತೆಗೆ ಅದಕ್ಕೊಂದು ಮಾನ್ಯತೆ, ಮೌಲ್ಯ ಅನ್ನೋದು. ಈ ಗಲಾಟೆ ಗದ್ದಲಗಳ ನಡುವೆ ಅವರು ಬಿಲ್ ಪಾಸ್ ಮಾಡ್ತಾರೆ, ಜೊತೆಗೆ ವಿಪಕ್ಷಗಳ ಮಾತುಗಳನ್ನೇ ಕೇಳದಿಲ್ಲ ಅನ್ನೋ ಆರೋಪನೂ ಸಹ ಇದೆ. ಇವತ್ತು ಆರ್ ಅಶೋಕ್ ಅವರು ಆರೋಪ ಮಾಡಿದ್ದು ವಿಪಕ್ಷಗಳ ಧ್ವನಿಯನ್ನ ಅಡಗಿಸ್ತಾ ಇದ್ದಾರೆ, ಇಲಾಖೆಯವರು, ಸಂಬಂಧಪಟ್ಟ ಇಲಾಖೆಯವರು ಈ ರೀತಿಯಾದ ಒಂದು ಕೆಲಸ ಮಾಡ್ತಾ ಇದ್ದಾರೆ, ಇದಕ್ಕೆ ನೀವು ಸರ್ಕಾರದವ್ರು ಏನ್ ಮಾಡ್ತೀರಿ, ಅಥವಾ ಸಂಬಂಧಪಟ್ಟವ್ರ ವಿರುದ್ಧ ನಾವು ಹಕ್ಕು ಚ್ಯುತಿ ಮಂಡನೆ ಮಾಡ್ತೀವಿ ಅನ್ನೋದು ನೋಡಿದ್ರೆ ಒಂದ್ ಕಡೆ ಹತಾಶನೂ ಇರ್ಬೋದು ಸರ್. ಬಿಜೆಪಿ ಅವರು ಈ ರೀತಿಯಾದ ಮಾತುಗಳನ್ನ ಆಡ್ತಿದ್ದಾರೆ. ಬಹುಶಃ ಇಷ್ಟು ದಿನಗಳ ಕಾಲ ಏನು ಹೋರಾಟ ಮಾಡ್ಕೊಂಬಂದ್ರು, ಇವತ್ತಿನ ಸ್ವಲ್ಪ ದಿನಗಳ ಹಿಂದೆ ಯೋಚನೆ ಮಾಡಿದಾಗ ಬರೀ ಕಲಾಪಗಳಲ್ಲಿ ಪ್ರತಿಭಟನೆ ಆಗ್ತಾ ಇತ್ತು. ಈಗ ವಿಧಾನಸೌಧ ಮುತ್ತಿಗೆ ಹಾಕುವಂತ ನಿಟ್ಟಲ್ಲಿ ಬಂತು. ಎಲ್ಲ ಒಂದ್ ಕಡೆಗೆ ಇದು ಕ್ಲೈಮ್ಯಾಕ್ಸ್ ಅಂತೂ ಬಂತ ಅಂತ ಸದ್ಯಕ್ಕೆ ಬಂದಂಗ. ಅದೇ ಕ್ಲೈಮ್ಯಾಕ್ಸ್ ಅಂತ ಏನ್ ಪಿಕ್ಚರ್ ಆಗ್ಬೋದು ಅಂತ. ಕ್ಲೈಮ್ಯಾಕ್ಸ್ ಪಿಕ್ಚರ್ ಅಂದ್ರೆ ಸರ್, ಇಲ್ಲಿ ಸದ್ಯದ ಮಟ್ಟಿಗೆ ನೋಡ್ಬೇಕಾದ್ರೆ ಬಿಜೆಪಿ ಅವರು ಇನ್ನು 2-3 ದಿನ ನಡೆಯಕ್ ಬಿಡಲ್ಲ. ಈಗ ಆಲ್ರೆಡಿ ಅವರು ಅಹೋರಾತ್ರಿ ಧರಣಿನೂ ಸಹ ಘೋಷಣೆ ಮಾಡಿದ್ದಾರೆ. ಸೊ ಹೀಗಾಗಿ ಸರ್ಕಾರ ಪಕ್ಕ ಇಕ್ಕಟ್ಟಿಗೆ ಸಿಲುಕ ಆಗಿಬಿಟ್ಟಿದೆ. ಯಾಕಂದ್ರೆ ನಾನು ನಿಮ್ಗೆ ಹೇಳಿದ ಅದನ್ನೇ, ಈಗ ಎಲ್ಲೋ ಒಂದ್ ಕಡೆಗೆ ವಿರೋಧ ಪಕ್ಷಗಳ ಒತ್ತಾಯಕ್ಕೆ ಮಣಿದು, ಅವರ ಆಕ್ರೋಶಕ್ಕೆ ಮಣಿದು ಕಾಂಗ್ರೆಸ್ ಎಲ್ಲಿ ತಲೆಬಾಗುತ್ತೆ ಅನ್ನೋದಲ್ಲ ಸರಿ. ಇಲ್ಲಿ ನೋಡ್ಬೇಕಾದ್ರೆ ಕಾಂಗ್ರೆಸ್ ಅವರು ಬಿಜೆಪಿ ಅವ್ರಿಗೆ ಮಣಿಯೋ ಪ್ರಶ್ನೆನೇ ಇಲ್ಲ ಅಂತ ಎಲ್ಲ ಸಚಿವರು ಗಂಟಾ ಘೋಷವಾಗಿ ಹೇಳ್ತಾ ಇದ್ದಾರೆ. ಆದ್ರೆ ಒಂದು ಇಲ್ಲಿ ನೋಡ್ಬೇಕಾದ್ರೆ ಪಕ್ಷದ ವಿಚಾರದಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮುಂದೆ ಚುನಾವಣೆಗಳು ಇದೆ, ಇದೇ ಒಂದು ವಿಚಾರ. ಇದು ಬಿಜೆಪಿ ಅವರಿಗೆ ದೊಡ್ಡ ಅಸ್ತ್ರವಾಗಿ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಅವರಲ್ಲಿ ಭ್ರಷ್ಟರು ತುಂಬಿದ್ದಾರೆ ಅನ್ನೋ ಒಂದು ನರೇಟಿವ್ ಅನ್ನ ಸೆಟ್ ಮಾಡೋ ನಿಟ್ಟಿನಲ್ಲಿ ಎಲ್ಲ ಒಂದು ಕಡೆ ಇದು ಹೆಲ್ಪ್ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ಲೆಕ್ಕಾಚಾರದಲ್ಲೂ ಸಹ ಇರಬಹುದು. ನಾಗೇಂದ್ರ ಅವ್ರನ್ನ ಕೈ ಬಿಡ್ಬೋದು. ಏನಪ್ಪ, ಯಾಕೆ ಸುಮ್ನೆ ಇಷ್ಟ ದಿನ ಇಷ್ಟೆಲ್ಲ ರದ್ದಂತ ಆಗ್ತಾ ಇದೆ, ಇಷ್ಟೆಲ್ಲ ನೋಡಿ. ಇದ್ರ ನಡುವೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಸಿದ್ದರಾಮಯ್ಯ ಎಲ್ಲೂ ಕೂಡ ಈ ವಿಚಾರವನ್ನು ಮಾತಾಡಿಲ್ಲ. ಸೊ ಅಲ್ಲಿ ಕಲಾಪದಲ್ಲಿ ಬಂದು ಕೂಡ ದೂರದಲ್ಲಿ ಕೂರ್ತಾರೆ, ದೂರದಲ್ಲಿ ಕೂತ್ಕೊಂಡ್ರು ಕೂಡ ಅವ್ರಿಗೆ ಒಂದು ಮಾತಾಡೋದಿಲ್ಲ. ಆ ಸಭೆಯಲ್ಲಿ ಒಂದಷ್ಟು ಶಾಸಕರು ಅವ್ರನ್ನ ಭೇಟಿ ಮಾಡ್ತಾರೆ, ಹ್ಯಾಂಡ್ ಶೇಕ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಎಲ್ಲ ಒಂದ್ ಕಡೆಗೆ ಸಿದ್ದರಾಮಯ್ಯ ಕೂಡ ಈ ಆಟವನ್ನ ಸುಮ್ಮನೆ ಸೈಲೆಂಟ್ ಆಗಿ ನೋಡ್ತಾ ಇದ್ದಾರೆ. ಆದ್ರೆ ಅವ್ರಿಗೂ ಅವರ ಒಂದು ಏನು ಬಣ ಅಂತ ಇತ್ತು, ಸಿದ್ದರಾಮಯ್ಯ ಬಣ, ಆ ಬಣದವ್ರಿಗೂ ಕೂಡ ಈ ತಲೆದಂಡದ ವಿಚಾರದಲ್ಲಿ, ಅಂದ್ರೆ ತಲೆದಂಡ ಆಗಬೇಕು ಅನ್ನೋದು ಒಂದು ಎಲ್ಲ ಒಂದ್ ಕಡೆಗೆ ತೋರಿಸ್ತಿದೆ ಅನ್ನೋದು ಮತ್ತೆ ಇಲ್ಲಿ ಕ್ಯಾಬಿನೆಟ್ ಬರುತ್ತೆ. ಯಾಕಂದ್ರೆ ಇಷ್ಟೆಲ್ಲ ಗಲಾಟೆಗಳಾಗ್ತಾ ಇದೆ, ಇಷ್ಟು ಗದ್ದಲ ಆಗ್ತಾ ಇದೆ, ಕೈ ಬಿಟ್ಟು ಬೇರೆಯವ್ರನ್ನಾದ್ರೂ ತಗೊಳ್ಳಿ, ನಾನ್ ರೆಡಿ ಇದ್ದೀನಿ, ಮಂತ್ರಿ ಆಗ್ತೀನಿ, ನನ್ ತಗೊಳ್ಳಿ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಕಾಂಗ್ರೆಸ್ನ ಹಲವು ನಾಯಕರು ಇದ್ದಾರೆ. ಯಾಕಂದ್ರೆ ಒಂದು ಕಡೆ ಇನ್ನೊಂದು ಕಡೆ ನೋಡಿದ್ರೆ ಬಿಜೆಪಿ ಪ್ರೇರಿತ ಕಾಂಗ್ರೆಸ್ ನಾಯಕರು ಇರಬಹುದು ಅನ್ಸುತ್ತೆ ಈ ನಾಗೇಂದ್ರ ಅವರ ರಾಜೀನಾಮೆ ವಿಚಾರದಲ್ಲಿ. ಅದನ್ನ ನಾವು ಇಲ್ಲಿ ತಳ್ಳಿ ಹಾಕುವಂತಿಲ್ಲ. ಯಾಕಂದ್ರೆ ಈಗ ರಾಜಕಾರಣ ಅಂದ್ರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನೋದು ಮೊದಲಿಂದನೂ ಇದೆ. ಬಟ್ ಕರ್ನಾಟಕದಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ರಾಜ್ಯದ ಜನತೆ ಈಗಾಗಲೇ ರಾಜ್ಯದ ಜನರು ಗಮನಿಸ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದೆ ಅಂತ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ನೋಡಿದ್ರೆ ಬಿಜೆಪಿ ಅವರು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನವರನ್ನ ಪ್ರಭಾವ ಮಾಡಬಹುದು ಒಂದ್ ಕಡೆಯಿಂದ ನಾಗೇಂದ್ರ ಅವರ ವಿಚಾರದಲ್ಲಿ ಒಂದು ಬಣವನ್ನ ಅನ್ನೋದು ಸಾಕಷ್ಟು ಚರ್ಚೆಗಳು ಸಹ ನಡೀತಾ ಇದಾವೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಚರ್ಚೆ ಆಗ್ತಾನೆ ಇವೆ, ಕಮೆಂಟ್ಗಳು ಬರ್ತಾನೆ ಇವೆ. ಬಟ್ ಈ ನಾಗೇಂದ್ರ ವಿಚಾರ ಸದನ ಸದ್ಯ ಬಲಿ ಆಗ್ತಾ ಇದೆ. ನಾಗೇಂದ್ರ ಅವರ ರಾಜೀನಾಮೆ ಕೊಡ್ತಾರ ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್ ಸರ್, ಸದ್ಯ ಮಟ್ಟಿಗೆ ಕ್ವಶನ್ ಮಾರ್ಕ್. ನಿಜ, ನೀವ್ ಹೇಳ್ದಂಗೆ ಈಗ ಕಾಂಗ್ರೆಸ್ ವಲಯದಲ್ಲೇ ಕೂಡ ಒಂದಷ್ಟು ಜನಗಳಿಗೆ ಪಡೀಲಿ ಅನ್ನೋ ತರದ್ದು ಇದೆ. ಅದು ಅಂದ್ರೆ ಓಪನ್ ಆಗಿ ಹೇಳ್ತಾ ಇಲ್ಲ, ಅದು ಇಂಡೈರೆಕ್ಟ್ ಆಗಿ ಅವರ ತಲೆದಂಡ ಆಗ್ಬೇಕು ಅನ್ನೋದು ಬಹುತೇಕರ ವಾದ ಕೂಡ ಇದೆ. ಆದ್ರೆ ಈ ಕಡೆಗೆ ನೋಡಿದ್ರೆ ನಾಗೇಂದ್ರ ಅವರು ಕೂಡ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಪ್ರೆಸ್ ಮೀಟ್ ಮಾಡಿ ನಾನ್ ಕ್ಲೀನ್ ಕೃಷ್ಣಪ್ಪ ಅಂತ ಹೇಳ್ತಾರೆ ಸರ್, ಎಲ್ಲದನ್ನು ಹೇಳ್ತಾರೆ. ಈ ಅದೇ ಒಂದು ಮಾತನ್ನ ಇವತ್ತು ಪ್ರಿಯಾಂಕ್ ಖರ್ಗೆ ಕೂಡ ಹೇಳ್ತಾ ಹೋಗ್ತಾರೆ. ಎಲ್ಲ ಸಚಿವರು ಅದನ್ನೇ ಸಮರ್ಥನೆ ಮಾಡ್ತಾರೆ. ಏನಂತಾರೆ, ಇಡೀ ಒಂದು ಹಗರಣ ಆದ ತಕ್ಷಣ 99% ಹಣವನ್ನ ರಿಕವರಿ ಮಾಡಿರೋದು ಇತಿಹಾಸ, ಕರ್ನಾಟಕ ರಾಜ್ಯದ ದಾಖಲೆ ಇತಿಹಾಸ ಅಂದ್ರೆ ಅದು ವಾಲ್ಮೀಕಿ ನಿಗಮ ಹಗರಣ ಅಂತ ಕಾಂಗ್ರೆಸ್ ಸಚಿವರೇ ಹೇಳ್ತಿದ್ದಾರೆ ಘಂಟಾಘೋಷವಾಗಿ. ಅಂದ್ರೆ ನಾಗೇಂದ್ರ ಅವರನ್ನ ಯಾವ ಮಟ್ಟಕ್ಕೆ ಸಮರ್ಥನೆ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಜೊತೆಗೆ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ನಾಯಕರಿಗೆ ನಾಗೇಂದ್ರ ಇಂಪಾರ್ಟೆಂಟ್ ಅನ್ನೋದು ಕೂಡ ಈ ರೀತಿಯಾದ ಹೇಳಿಕೆಗಳಿಂದ ನಮ್ಗೆ ಅರ್ಥ ಆಗುತ್ತೆ. ಬಹುತೇಕ ಎಲ್ಲ ಒಂದ್ ಕಡೆಗೆ ಹೈಕಮಾಂಡ್ ಸೂಚನೆ ಕೊಟ್ಬಿಟ್ಟಿದೀವಿ ಏನೋ ಗೊತ್ತಿಲ್ಲ, ನೀವು ಅದೇನ್ ಮಾಡ್ತೀರೋ ಅಷ್ಟೇ, ಈ ರೀತಿಯ ಸೂಚನೆ ಕೊಟ್ಟಿರ್ಬೋದು. ಸೊ DK ಶಿ ಅವರು ಕೂಡ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಅವ್ರ ಒಬ್ಬರೇ ಅಲ್ಲ, ಇಡೀ ಕಾಂಗ್ರೆಸ್ ಏನು ಸರ್ಕಾರ ಏನಿದೆ, ಸೊ ಅವರು ಕೂಡ
ನಾಗೇಂದ್ರ ಅವರ ಪರವಾಗಿ ಬ್ಯಾಟಿಂಗ್ ಬೀಸ್ತಾ ಇದ್ದಾರೆ. Yes. ಆದ್ರೆ ಎಲ್ಲೋ ಒಂದ್ ಕಡೆಗೆ ಬಾಲ್ ಬೌನ್ಸ್ ಆಯ್ತು, ಬಾಲ್ ಮಿಸ್ ಆಯ್ತು, ವಿಕೆಟಿಗೆ ಬಿತ್ತು ಅಂದ್ರೆ ನಾಗೇಂದ್ರ ಅವರ ವಿಕೆಟ್ ಪತನ ಆಗೋದಂತೂ ಗ್ಯಾರಂಟಿ. ಸದ್ಯದ ಮಟ್ಟಿಗೆ ಆ ರೀತಿಯ ಲಕ್ಷಣಗಳು ಸಹ ಇದಾವೆ ಅಲ್ವಾ? ಅನ್ಸುತ್ತೆ. ಹಾಗಾಗಿ ಕಾಂಗ್ರೆಸ್ ವಲಯದಲ್ಲೇ ಕೂಡ ಈಗ ಒಂದಷ್ಟು ಪರ ವಿರೋಧ ಚರ್ಚೆ ಆಗ್ತಾ ಇರೋದು ನಿಜ. ಆದ್ರೆ ಇದು ಎಲ್ಲವೂ ಕೂಡ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಇನ್ನು ಒಂದೆರಡು ದಿನಗಳಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಈ ಹೋರಾಟ ಬರೀ ಸದನ ಅಲ್ಲ, ಸದನ ಮುಗಿದ ಮೇಲೆ ಕಲಾಪದ ನಂತರನೂ ಕೂಡ ಬಿಜೆಪಿ ಇದನ್ನ ದೊಡ್ಡ ಮಟ್ಟದ ಹೋರಾಟ ರೂಪುರೇಷೆ ಆಯ್ತು ಅಂತಂದ್ರೆ ಬಹುಶಃ ಕಾಂಗ್ರೆಸ್ ವಲಯದಲ್ಲಿ ಏನೀಗ ಒಂದಷ್ಟು ಬಣಗಳು ಅಂತ ಏನ್ ಕರಿತೀವಿ, ಆ ಬಣಗಳು ದಂಗೆಳಂತ ಸಾಧ್ಯತೆ ಇದೆ, ತಲೆದಂಡ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಇದನ್ನ ಹಲ್ಲಗಳೆಯುವಂತಿಲ್ಲ ಅನ್ನೋದು ಈ ವಾಸ್ತವದ ವಿಷಯ ಸದ್ಯ ಸರ್. ಅಲ್ವಾ? Correct. ಎಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.